ನಮಸ್ಕಾರ ಮಾತಾಡಿಲ್ಲ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು 2-3 ಡಿಶಸ್ ಹೇಳಿಕೊಡ್ತೇನೆ. ತುಂಬ ಸಿಂಪಲ್, ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಈಗ ಸ್ಕೂಲಿಂದ ಮಕ್ಕಳು ಬರ್ತಾರೆ, ನಿಮ್ಗೆ ಏನಾದರೂ ಹೋಮ್ ಮೇಡ್ ಮಾಡಿ ಕೊಡ್ಬೇಕಂತ ಅನಿಸಿದ್ರೆ ನೀವು ಇದನ್ನು ಸಿಂಪಲ್ ಆಗಿ ಮಾಡ್ಬೋದು. ಆ್ಯಂಡ್ ಇವಾಗ ಮಕ್ಕಳಿಗೆ ರಜೆ ಕೂಡ ಉಂಟಲ್ಲ, ಸೊ ಮಕ್ಕಳಿಗೆ ವೆರೈಟಿ ಮಾಡಿ ಕೊಡಬೇಕು ಮನೆಯಲ್ಲಿ ಅಂತ ಹೇಳಿದರೆ ಇದು ತುಂಬ ಇಷ್ಟ ಆಗ್ತದೆ ಅವರಿಗೆ. ಚಾಕ್ಲೇಟ್, ಈಗ ನಾನು ಒಂದು ಮಾಡೋದು ಆ್ಯಪಲ್ ಕೇಕ್, ಇನ್ನೊಂದು ಬೌಂಟಿ ಚಾಕ್ಲೇಟ್. ಬೌಂಟಿ ನೀವು ಹೊರಗಡೆಯಿಂದ ಎಲ್ಲ ತಂದು ತಿಂತೀರಿ ಅಲ್ಲ, ಚಾಕ್ಲೇಟ್ ಉತ್ತದ್ದು, ಸೊ ಅದನ್ನು ನಾವು ಇವತ್ತು ಮನೆಯಲ್ಲೇ ಮಾಡುವ ಅಂತ. ಇನ್ನೊಂದು ಮಸ್ಕ್ ಮೆಲನ್ ಜ್ಯೂಸ್, ಹಾಲೇನು ಹಾಕದೆ ಖಾಲಿ ಮಸ್ಕ್ ಮೆಲನ್ ಜ್ಯೂಸ್ ಮಾಡಿ ತೋರಿಸ್ತೇನೆ. ಓಕೆನಾ, ಬನ್ನಿ ಮಾಡುವ. ನಾನೀಗ ಇದರಲ್ಲಿ ಫಸ್ಟ್ ಡೆಸಿಕೇಟೆಡ್ ಕೊಕೊನಟ್ ತೊಗೊಂಡಿದ್ದೇನೆ, ಅಂದರೆ ಕೊಕೊನಟ್ ಪೌಡರ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಮಿಲ್ಕ್ ಪೌಡರ್, ಒಂದು ಡೈರಿ ಮಿಲ್ಕ್, ಒಂದು ಮಿಲ್ಕಿ ಬಾರ್ ತೊಗೊಂಡಿದ್ದೇನೆ. ಡೈರಿ ಮಿಲ್ಕ್ ಮತ್ತು ಮಿಲ್ಕಿ ಬಾರ್ ಡೆಕೋರೇಟ್ ಮಾಡಲಿಕ್ಕಷ್ಟೇ. ಈಗ ಒಂದು ಕಪ್ಪಿಗೆ ಡೆಸಿಕೇಟೆಡ್ ಕೊಕೊನಟ್ ಹಾಕ್ಕೊಳ್ಬೇಕು, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಬೇಕು. ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ, ಅದು ತುಂಬ ಸ್ವೀಟ್ ಆಗ್ತದೆ. ಸೊ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಒಂಚೂರು ಟೇಸ್ಟ್ ಮಾಡಿ, ಕಮ್ಮಿ ಇದ್ದರೆ ಬೇಕಿದ್ರೆ ಮತ್ತೆ ಹಾಕ್ಕೊಳ್ಳಿ. ಅದಾದ ನಂತರ ನಾನೀಗ ಮಿಲ್ಕ್ ಪೌಡರ್ ಹಾಕ್ಕೊಳ್ತಿದ್ದೇನೆ. ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಅದು ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನೀವು ಅದನ್ನು ಇದು ಮಾಡ್ಬೋದು. ಆದರೆ ನಾನಿಲ್ಲಿ ಬೌಂಟಿ ಚಿಕ್ಕ ಚಾಕ್ಲೇಟ್ ಯಾವ ಶೇಪಲ್ಲಿ ಬರ್ತದೆ ನಾನು ಆ ಶೇಪಲ್ಲಿ, ಅಂದರೆ ಒಂಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಮಾಡ್ಕೊಳ್ತಿದ್ದೇನೆ. ಇದು ಮಾಡಿದ ನಂತರ ಒಂದು ಪ್ಲೇಟಿಗೆ ತುಪ್ಪ ಹಾಕಿ ಅದರ ಮೇಲೆ ಇಟ್ಟು ಒಂದು ಗಂಟೆ ಅಥವಾ 2 ಗಂಟೆ ಅದನ್ನು ಫ್ರೀಸ್ ಮಾಡಿ, ಇಲ್ಲಾದರೆ ಅದು ಚಾಕ್ಲೇಟ್ ಜೊತೆ ಮಿಕ್ಸ್ ಆಗ್ತದೆ. ಅದಕ್ಕೆ ಈಗ 2 hours ಫ್ರೀಸ್ ಮಾಡುವ. A few moments later. ಇದು ಮಾಡಿಟ್ಟಿದ್ದು ನಾನು 2 hours ಫ್ರೀಸ್ ಮಾಡಿದ್ದೆ. ಸೊ ಈಗ ಇದನ್ನು ಚಾಕ್ಲೇಟಿಗೆ ಡಿಪ್ ಮಾಡಬೇಕು. ಡೈರಿ ಮಿಲ್ಕನ್ನು ಕಟ್ ಮಾಡಿ ಒಂದು ಬೌಲಿಗೆ ಹಾಕಿ ಬಿಸಿ ನೀರ ಮೇಲೆ ಆ ಬೌಲನ್ನಿಟ್ಟು ನಾನು ಮೆಲ್ಟ್ ಮಾಡಿದ್ದೇನೆ. ಡೈರೆಕ್ಟ್ ಸ್ಟವಿಗೆ ಇಡ್ಲಿಕ್ಕೆ ಹೋಗಬೇಡಿ. ಇದರಲ್ಲಿ ನಾನು 2 ಟೈಪ್ಸ್ ಮಾಡಿದ್ದೇನೆ. ಅದರ ಮೇಲೆ ಡಿಸೈನ್ ಮಾಡಲಿಕ್ಕೆ ಮಿಲ್ಕಿ ಬಾರನ್ನು ಮೆಲ್ಟ್ ಮಾಡಿದ್ದೇನೆ, ಡಿಪ್ ಮಾಡಲಿಕ್ಕೆ ಡೈರಿ ಮಿಲ್ಕನ್ನು ಮೆಲ್ಟ್ ಮಾಡಿದ್ದೇನೆ. ಸೊ ನೆಕ್ಸ್ಟಿಗೆ ಅಂತ ಅಂದರೆ ಮಿಲ್ಕಿ ಬಾರಿಗೆ ಡಿಪ್ ಮಾಡಿ ಡೆಕೋರೇಟಿಗೆ ಡೈರಿ ಮಿಲ್ಕ್ ಯೂಸ್ ಮಾಡಿದ್ದೇನೆ. 2 ಟೈಪ್ಸ್. ನಾನಿಲ್ಲಿ 1 ಪೌಂಡ್ ಬ್ರೆಡ್ ತೊಗೊಂಡಿದ್ದೇನೆ. ಆ್ಯಂಡ್ ಅದನ್ನು ನಾವೀಗ ಗ್ರೈಂಡ್ ಮಾಡಬೇಕು, ಪುಡಿ ಮಾಡಿ. ಬ್ರೆಡ್ ಕ್ರಮ್ಸ್ ಬರ್ತದಲ್ಲ ಹಾಗೆ ಫುಲ್ ಪುಡಿ ಮಾಡಬೇಕು. ತುಂಬ ನೈಸ್ ಅಲ್ಲ, ಸ್ವಲ್ಪ ತರಿಯಾಗಿ ಪುಡಿ ಮಾಡಬೇಕು. ಆ್ಯಂಡ್ ಒಂದು ಬೌಲಿಗೆ ಹಾಕೊಳ್ಳುವ. ಈಗ ನೆಕ್ಸ್ಟಿಗೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಮಿಲ್ಕ್ ಪೌಡರ್, ಶುಗರ್ ಮತ್ತು ಚಾಕ್ಲೇಟ್ ಪೌಡರ್, ಬಟರ್, ಇದು ಬ್ರೆಡ್ ಪುಡಿ ಮಾಡಿದ್ವಲ್ಲ ಅದು, ಆ್ಯಂಡ್ ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬೇಕು. ಈಗ ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಶುಗರ್ ಮೆಲ್ಟ್ ಆಗಬೇಕಷ್ಟೇ. ತುಂಬ ಪಾಕ ಬರುವಾಗೆ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಮೆಲ್ಟ್ ಆದರೆ ಸಾಕು. ಈಗ ಮೆಲ್ಟ್ ಆಗಲಿಕ್ಕೆ ಇಟ್ಟಿದ್ದೇನೆ, ಸಿಮ್ಮಲ್ಲೇ ಇಡಿ, ಜೋರು ಇಡಬೇಡಿ. ಸ್ವಲ್ಪ ಮೆಲ್ಟ್ ಆದ ನಂತರ ನಾನೀಗ ಚಾಕ್ಲೇಟ್ ಪೌಡರ್ ಹಾಕ್ತಿದ್ದೇನೆ. ತುಂಬ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ. ತುಂಬ ಹಾಕಿದರೆ ಸ್ವಲ್ಪ ಕೈ ಬಂದಾಗೆ ಬರ್ತದೆ, ಸೊ ಸ್ವಲ್ಪ ಹಾಕಿದರೆ ಸಾಕು. ತುಂಬ ಹೊತ್ತದನ್ನು ಇಡಬೇಕಂತ ಇಲ್ಲ, ಜಸ್ಟ್ ಅದು ಸ್ವಲ್ಪ ಕಲಸಿ ಅದೆಲ್ಲ ಇದಾದ ನಂತರ ಅದಕ್ಕೆ ಬ್ರೆಡ್ ಪೌಡರ್ ಹಾಕಿ ಸಿಮ್ಮಲ್ಲಿ ಇಡಿ ಸ್ಟವನ್ನು, ಜೋರು ಇಡಬೇಡಿ. ಮಿಕ್ಸ್ ಮಾಡ್ತಾ ಇರಿ. ನಿಮ್ಗೆ ಏನಾದರೂ ಕಮ್ಮಿ ಅಂತ ಅನಿಸಿದರೆ, ಅಂದರೆ ಸ್ವಲ್ಪ ಬ್ರೌನ್ ಕಮ್ಮಿ ಆಯಿತು ಹಾಗೆ ಎಂತಾದರೂ ಅನಿಸಿದರೆ ಬೇಕಿದ್ರೆ ನೀವು ಚಾಕ್ಲೇಟ್ ಪೌಡರನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ನಾನೀಗೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ಇದಾದ ನಂತರ ನೀವು ಮಿಲ್ಕ್ ಪೌಡರ್ ಮತ್ತು ಡೆಸಿಕೇಟೆಡ್ ಕೊಕೊನಟ್ ಹಾಕ್ಕೊಳ್ಬೇಕು. ನಾನು ಒಂದೇ ಒಂದು ಟಿಪ್ಸ್ ಕೊಡ್ತೇನೆ ಅಂತ ಅಂದರೆ, ನೀವು ಡೆಸಿಕೇಟೆಡ್ ಕೊಕೊನಟ್ ಎಷ್ಟು ಹಾಕ್ತೀರಾ ಅದಕ್ಕೆ ಮಿಲ್ಕ್ ಪೌಡರನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕಿ. ಇದು ಸಪ್ರೇಟ್ ಹಾಕಿದರೆ ಸ್ವಲ್ಪ ಗಂಟಾಗುವ ಸಾಧ್ಯತೆ ಇರ್ತದೆ. ಸೊ 2 ಮಿಕ್ಸ್ ಮಾಡಿಯೇ ಹಾಕಿ, ತೊಂದರೆ ಇಲ್ಲ. ಈಗ ಪುನಃ ಚೆಂದ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಬೆಣ್ಣೆ ಹಾಕಿ, ಬೆಣ್ಣೆ ಅದು ಮೆಲ್ಟ್ ಆಗಲಿ ಸ್ವಲ್ಪ. ಈಗ ಸ್ಟವ್ ಆಫ್ ಮಾಡಿ ನಾನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ.
ಅದನ್ನು ನಿಮಗೆ ಎಷ್ಟು ತುಂಬ ದೊಡ್ಡದು ಬೇಕಾ ಅಥವಾ ಸ್ವಲ್ಪ ಚಿಕ್ಕ ಚಿಕ್ಕ ರೌಂಡ್ ಮಾಡೋದಾದರೆ ರೌಂಡ್ ಮಾಡಿ ನಿಮ್ಮ ಇಷ್ಟ. ಸೊ ಹಾಗೆ ರೌಂಡ್ ಮಾಡಿದ ನಂತರ ಅದನ್ನು ಡೆಸಿಕೇಟೆಡ್ ಪೌಡರ್ ಉಂಟಲ್ಲ ಅದಕ್ಕೆ ಡಿಪ್ ಮಾಡಿ, ಅಲ್ಲಿಗೆ ಮುಗೀತು. ಅದು ಮಾಡಿದ ನಂತರ ನಾನು ತೋರಿಸ್ತೇನೆ, ಓಕೆನಾ? ನೆಕ್ಸ್ಟ್ ನಾವು ಮಾಡುವ ಮಸ್ಕ್ ಮೆಲನ್ ಜ್ಯೂಸ್. ನಾನು ಇದರಲ್ಲಿ ಹಾಲೆಂತ ಹಾಕ್ತಿಲ್ಲ, ಸಿಪ್ಪೆ ತೆಗೆದು ಅದರ ಒಳಗೆದ್ದು ಬೀಜ ಎಲ್ಲ ತೆಗೆದಿದ್ದೇನೆ. ಇದನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಗಿಡಕ್ಕೆ ಹಾಕಿ ಒಳ್ಳೆದೀಗ ಗ್ರೈಂಡ್ ಮಾಡಿಕೊಳ್ಳುವ. ಸ್ವಲ್ಪ ಒಂದು 2-3 ಸ್ಪೂನ್ ನಿಮಗೆ ಎಷ್ಟು ಬೇಕಷ್ಟು ಸ್ವೀಟಿಗೆ ಸಕ್ಕರೆ ಹಾಕಿ ಗ್ರೈಂಡ್ ಮಾಡೋದಷ್ಟೇ. ಈಗ ಜ್ಯೂಸ್ ರೆಡಿಯಾಗಿದೆ. ಆ್ಯಂಡ್ ನನಗೆ ಎಂಥ ಅಭ್ಯಾಸ ಅಂದರೆ ಯಾವ ಜ್ಯೂಸ್ ಮಾಡಿದರೂ ನಾನು ಅದಕ್ಕೆ ಕಾಮ ಕಸ್ತೂರಿಯನ್ನು ನೆನೆಸಿಟ್ಟು ಹಾಕ್ತೇನೆ. ಅಂದರೆ ಒಳ್ಳೆಯದಲ್ಲ, ಜ್ಯೂಸ್ ಒಟ್ಟಿಗೆ ಅದು ಸಹ ಹೋಗ್ತದಲ್ಲ. ಕಾಮ ಕಸ್ತೂರಿ ಅಂದರೆ ಸಬ್ಜಾ ಸೀಡ್ಸ್ ಗೊತ್ತಲ್ಲ, ಸೊ ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ. ನೋಡಿ ನಮ್ಮ ಜ್ಯೂಸ್ ರೆಡಿಯಾಗಿದೆ. ಫೈನಲಿ ನಮ್ಮ ಚಾಕ್ಲೇಟ್ ರೆಡಿ ಆಯಿತು, ಕಾಣ್ತಿದೆ. ಆ್ಯಂಡ್ ನಮ್ಮ ಮಸ್ಕ್ ಮೆಲನ್ ಜ್ಯೂಸ್ ಕೂಡ ರೆಡಿ ಆಯಿತು. ತುಂಬ ಈಸಿ ಉಂಟು, ಮಾಡಿ ಕುಡೀರಿ. ಹೇಗೆ 2 ಡಿಶಸ್. ಎಂತ ಸೂಪರ್.